Babylon 5. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಸರ್ಕಾರ ವರ್ಸಸ್ ರಾಜಭವನದ ಸಮರ. ರಾಜ್ಯಪಾಲರ ವಿರುದ್ಧ ನಿರ್ಣಯಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡಿದೆ. ಸಿಎಂ ನೇತೃತ್ವದಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ನಡೆದಿದೆ. ಈ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆ ಆಗಿದೆ. ಮುಡಾ ಅಕ್ರಮದಲ್ಲಿ ನನ್ನ ಹೆಸರು ಇಲ್ಲ, ಪಾತ್ರವೂ ಇಲ್ಲ, ಆದರೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ಆದರೆ ಕುಮಾರಸ್ವಾಮಿ ಮೇಲೆ ಗುರುತರ ಆರೋಪ ಇದೆ. 550 ಎಕರೆ ಭೂಮಿಯನ್ನು ಗುತ್ತಿಗೆ ಕೊಟ್ಟಿದ್ದಾರೆ. ಇದನ್ನು ಲೋಕಾಯುಕ್ತದವರೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರ ಬಗ್ಗೆ ಯಾಕೆ ರಾಜ್ಯಪಾಲರು ತನಿಖೆಗೆ ಅವಕಾಶ ಕೊಡ್ತಾ ಇಲ್ಲ, ಅನುಮತಿ ಕೊಡ್ತಾ ಇಲ್ಲ? ಈ ಹಗರಣದ ಬಗ್ಗೆ ಪ್ರಾಸಿಕ್ಯೂಷನ್ ಕೊಡದಿದ್ರೆ ಕೋರ್ಟ್ಗೆ ಹೋಗೋಣ. ರಾಜ್ಯಪಾಲರ ನಡೆಯ ಬಗ್ಗೆ ಹೈಕೋರ್ಟ್ ಮೆಟ್ಟಿಲೇರೋಣ. ಮೊದಲು ರಾಜ್ಯಪಾಲರಿಗೆ ಖಂಡನಾ ನಿರ್ಣಯವನ್ನು ಕಳಿಸೋಣ. ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ಮುಂದೆ ಮುಖ್ಯಮಂತ್ರಿಗಳ ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಎನ್ನುವ ಇನ್ಸೈಡ್ ಮಾಹಿತಿ ಸಿಗ್ತದೆ. ಬಿಜೆಪಿಯವರ ಕಾಲದಲ್ಲಿ, ಮೈತ್ರಿ ಅವಧಿಯಲ್ಲಿ ಏನೆಲ್ಲ ಅಕ್ರಮಗಳು ನಡೆದಿತ್ತೋ ಆ ಅಕ್ರಮದ ತನಿಖೆಯನ್ನು ಮಾಡಲೇಬೇಕು, ರಾಜ್ಯಪಾಲರದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಸಲಹೆಯನ್ನು ಕೂಡ ಕಳಿಸೋಣ ಅಂತ ಹೇಳಿ ಸಚಿವ ಸಂಪುಟ ಸಭೆಯಲ್ಲಿ ಒಂದು ವಿಸ್ತೃತ ಚರ್ಚೆ ಆಗಿದೆ. ರಾಜಭವನ ಮತ್ತು ಸರ್ಕಾರದ ನಡುವಿನ ಸಂಘರ್ಷ ಮುಂದುವರಿತಾ ಇದೆ. ಇಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ಅದೊಂದು ರಾಜಕೀಯ ಪ್ರೇರಿತ, ಬಿಜೆಪಿಯ ಹೇಳಿದಂಥ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ದಾರೆ ರಾಜ್ಯಪಾಲರು. ಹೀಗಾಗಿ ರಾಜ್ಯಪಾಲರ ನಡೆಯ ವಿರುದ್ಧ ಒಂದು ಖಂಡನಾ ನಿರ್ಣಯವನ್ನು ತೆಗೆದುಕೊಳ್ಳೋರ ಜೊತೆಗೆ ಇವತ್ತು JDS ಹಾಗೂ BJP ಮೈತ್ರಿ ಪಕ್ಷಗಳ ನಾಯಕರ ವಿರುದ್ಧ ಇರುವಂಥ ಆರೋಪಗಳನ್ನು ತನಿಖೆಗೆ ವಹಿಸಬೇಕು. ಹೇಳಿ ಕೇಳಿ ಲೋಕಾಯುಕ್ತ SIT ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದರೂ ಕೂಡ ರಾಜ್ಯಪಾಲರು ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ. ಒಂದು ತನಿಖಾ ಸಂಸ್ಥೆ, ತನಿಖಾ ಸ್ವಾಯತ್ತ ಸಂಸ್ಥೆ, ಲೋಕಾಯುಕ್ತ ಮನವಿ ಮಾಡಿಕೊಂಡ್ರೂ ಕೂಡ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡ್ತಾ ಇಲ್ಲ ಥಾವರ್ ಚಂದ್ ಗೆಹ್ಲೋಟ್. ಹೀಗಾಗಿ ಇಲ್ಲಿ ಮುಖ್ಯಮಂತ್ರಿಗಳ ಕೇಸ್ನಲ್ಲಿ ತಕ್ಷಣವೇ ಒಬ್ಬ ಖಾಸಗಿ ದೂರುದಾರ ಕೊಟ್ಟ ತಕ್ಷಣವೇ ಅವರಿಗೆ ಪ್ರಾಸಿಕ್ಯೂಷನನ್ನು ಕೊಡಲಾಗಿದೆ. ಇದು ತಾರತಮ್ಯ ಅಲ್ವಾ, ಇಬ್ಬಗೆ ನೀತಿ ಅಲ್ವಾ, ಇದು ದ್ವಂದ್ವ ನೀತಿ ಅಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದರು. ಹೀಗಾಗಿ ಈ ಸಚಿವ ಸಂಪುಟ ಸಭೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಚರ್ಚೆ ಆಗಿದೆ. ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ.